ಎಲ್ಲರೂ ಅವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಆಗ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರ್ತದೆ, ಗೊತ್ತೇ ಆಗೋದಿಲ್ಲ. ಯಾವಾಗ ಅದು ಕಾಯಿಲೆ ರೂಪಕ್ಕೆ ತಿರುಗ್ತದೆ ಆಗ ಸ್ಟ್ರೆಸ್ಸಿಂದಾಗಿ ಬಂದ ಕಾಯಿಲೆ ಇದು ಸೈಕೋಸೊಮ್ಯಾಟಿಕ್ ಡಿಸೀಸಸ್ಗೆ ಡಯಾಗ್ನೋಸ್ ಆಗ್ತದೆ. ಈಗ ಎಕ್ಸಾಂಪಲ್ ಏನಂದರೆ, ಒಂದು BP, ಹೈಪರ್ ಟೆನ್ಷನ್, ಆಮೇಲೆ ಶುಗರ್, ಆಮೇಲೆ ಕೊಲೆಸ್ಟ್ರಾಲ್, ಆಮೇಲೆ ಹಾರ್ಟ್ ಡಿಸೀಸ್, ಈ ಥರದ್ದೆಲ್ಲ ಒಂದು ಸ್ಟ್ರೆಸ್ ರಿಲೇಟೆಡ್ ಕಾಯಿಲೆ. ಅದು ಬರೋ ತನಕ ಯಾರಿಗೂ ಎಚ್ಚರ ಆಗೋದಿಲ್ಲ. ಆಮೇಲೆ ಸ್ಟ್ರೆಸ್ಸಿಂದಾಗಿ ಬಂತು, ಆಮೇಲೆ ನಾವು ಸ್ಟ್ರೆಸ್ ರಿಲೀವ್ ಮಾಡ್ಕೊಳ್ಬೇಕು ಅಂತ ಹೇಳುವಂತಹ ಒಂದು ಬೋಧ ಎಲ್ಲರಿಗೂ ಬರ್ತದೆ. ಇನ್ನು ಹಲವು ರೋಗಗಳು ಗೊತ್ತಾಗದಾಗಿ ಸ್ಟ್ರೆಸ್ಸಿಂದಾಗಿ ಬರ್ತದೆ. ಅದರಲ್ಲಿ ಯಾವುದೆಲ್ಲ ಅಂದರೆ ಪಾಲಿಮಯಾಲ್ಜಿಯಾ, ಅಂದರೆ ಬಾಡಿ ಎಲ್ಲ ನೋವು ಇರ್ತದೆ, ಜಾಯಿಂಟ್ ಎಲ್ಲ ಕಡೆ ನೋವು ಇರ್ತದೆ ಮೈಯಲ್ಲಿ. ಕೆಲವರು ಹೇಳ್ತಾರೆ ನಮಗೆ ಏನೋ ಒಂಥರ ಟೆನ್ಷನ್ ಬಂದ ಕೂಡಲೇ ಮೈ ಕೈ ನೋವೆಲ್ಲ ಜಾಸ್ತಿ ಆಗ್ತದೆ ಅಂತ. ಆದ ಕಾರಣ ತುಂಬ ಎಚ್ಚರ ಇರಬೇಕು. ಅದು ಸ್ಟ್ರೆಸ್ ರಿಲೀವ್ ಮಾಡಿದ ಕೂಡಲೇ ನಿಮಗೆ ಆ ಥರದ ಕಾಯಿಲೆಗಳು ಕಡಿಮೆ ಆಗ್ತವೆ. ಇನ್ನು ಕೆಲವರಿಗೆ ಮೈಗ್ರೇನ್ ಅಂದರೆ ಟೆನ್ಷನಿಂದವೇ ಬರುವಂಥ ಒಂದು ಹೆಡ್ಏಕ್ ಅದು. ಆಮೇಲೆ ಕಣ್ಣೆಲ್ಲ ಬ್ಲರ್ ಆದಾಗ ಆಗೋದು, ಅದು ಸಹ ಕೆಲವರಿಗೆ ಟೆನ್ಷನಲ್ಲಿ ಬರ್ತದೆ. ಇನ್ನು ತಲೆಕೂದಲು ಉದುರುವಿಕೆ, ಅದು ಸಹ ಟೆನ್ಷನಲ್ಲಿ ಕೆಲವರಿಗೆ ಆಗ್ತದೆ. ಇನ್ನು IBS, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳಿ, ಅದು ತುಂಬ ಜನರಿಗೆ ಟೆನ್ಷನ್ ಆದ ಕೂಡಲೇ ಆಗಾಗ ಟಾಯ್ಲೆಟಿಗೆ ಹೋಗೋದು, ಆ ಥರದ ಒಂದು ಪ್ರಾಬ್ಲಮ್ IBS ಅಂತ ಸ್ಟಾರ್ಟ್ ಆಗ್ತದೆ. ಇನ್ನು ಕೆಲವರಿಗೆ ಎಸಿಡಿಟಿ ತುಂಬ ಕಾಮನ್ ಆಗಿ ಬರುವಂಥದ್ದು. ಟೆನ್ಷನ್ ಆದ ಕೂಡ ಎಸಿಡಿಟಿ ಜಾಸ್ತಿ ಆಗೋದು, ಅದು ಬಿಸ್ನೆಸ್ ಮ್ಯಾನ್ ಆಗಲಿ ಅಥವಾ ಟೆನ್ಷನ್ ಇದ್ದವರಾಗಲಿ ಕಾಮನ್ ಆಗಿ ಹೇಳ್ತಾ ಇರುವಂತಹ ಒಂದು ಪ್ರಾಬ್ಲಮ್. ಇನ್ನು ತುಂಬ ಸ್ಕಿನ್ನಿಗೂ ಸಹ ಎಫೆಕ್ಟ್ ಆಗ್ತದೆ. ಆಮೇಲೆ ನಿಮ್ಮ ಜನರಲ್ ಹೆಲ್ತ್ಗೆ, ನಿಮ್ಮ ಎನರ್ಜಿ ಲೆವೆಲ್ಗೆ, ನಿಮ್ಮ ಫೋಕಸ್ಸಿಗೆ ಎಲ್ಲದಕ್ಕೂ ಈ ಟೆನ್ಷನ್, ಸ್ಟ್ರೆಸ್ ಎಫೆಕ್ಟ್ ಆಗ್ತದೆ. ಆದ ಕಾರಣ ಆದಷ್ಟು ಈ ಸ್ಟ್ರೆಸ್ಸನ್ನು ದೂರ ಇಡಬೇಕು. ಈಗ ಸ್ಟ್ರೆಸ್ಸನ್ನು ದೂರ ಇಡೋದು ಅಂದರೆ ಹೆಚ್ಚಿನರು ಏನು ಹೇಳ್ತಾರೆ ಅಂದರೆ, ನಾವು ಬೇಕಂತ ಮಾಡೋದಲ್ಲ, ಸ್ಟ್ರೆಸ್ ಆಗೋದು ಅಂತ. ಆದ ಕಾರಣ ಸಿಂಪಲ್ ಕೆಲವು ಮೆಥಡ್ಸ್ ಫಾಲೋ ಮಾಡಿದರೆ ನಿಮಗೆ ಸ್ಟ್ರೆಸ್ಸನ್ನು ದೂರ ಇಡಲಿಕ್ಕೆ ಆಗ್ತದೆ. ಒಂದೇನೆಂದರೆ ಮೈಂಡ್ಫುಲ್ ಮೆಡಿಟೇಷನ್ ಅಂತ. ಮೈಂಡ್ಫುಲ್ ಮೆಡಿಟೇಷನ್ ಅಂದರೆ ಒಂದು ಬೆಳಿಗ್ಗೆ ನೀವು ಒಂದು ದಿನ ಸ್ಟಾರ್ಟ್ ಮಾಡ್ತೀರಿ, 10 ಗಂಟೆ ಆಗೋತ್ತಿಗೆ ಒಂದು 5 ನಿಮಿಷ ಸ್ಟಾಪ್ ಮಾಡೋದು. ನಾನು ಏನು ಮಾಡ್ತಾ ಇದ್ದೇನೆ, ನಾನು ಇವತ್ತಿನ ದಿನದ ಕೆಲಸ ಏನು, ಅದನ್ನು ಪ್ರಯಾರಿಟಿ ಬೇಸಿಸ್, ಅಂದರೆ ಇವತ್ತು ನಾನು ಕೆಲಸ ಮಾಡಲೇಬೇಕಾದದ್ದು ಯಾವುದು, ನಾಳೆ ನಾನು ಮಾಡಬಹುದು, ತೊಂದರೆ ಇಲ್ಲ, ಇವತ್ತಿನ ನಾಳೆ ಪೋಸ್ಟ್ಪೋನ್ ಮಾಡ್ಬೋದು, ಅದು ಯಾವುದು, ಆ ಥರ ಒಂದು ಸ್ವಲ್ಪ ಬೋಧನೆ ತರೋದು. ನಮ್ಮ ದಿನನಿತ್ಯದ ಕೆಲಸದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಒಮ್ಮೆ ಸ್ಟಾಪ್ ಮಾಡಿ ಥಿಂಕ್ ಮಾಡೋದು. ಇವತ್ತಿಗೆ ಅರ್ಜೆಂಟ್ ಮಾಡೋದಕ್ಕಿಂತ ಎಲ್ಲ ವಿಷಯಕ್ಕೂ ಇವತ್ತಿಗೆ ಅರ್ಜೆಂಟಿಗೆ ಏನು ಮಾಡಬೇಕು, ನಾಳೆ ಮಾಡಬಹುದಾದಂಥದ್ದು ಏನು, ಆ ಥರದ ಎನಲೈಸೇಷನ್ ಮಾಡೋದು. ಇನ್ನು ಎರಡನೇದಂದರೆ ಬೆಳಿಗ್ಗೆ ಎದ್ದು ಒಂದು 5 ನಿಮಿಷ 10 ನಿಮಿಷ ಒಂದು ರೂಮಲ್ಲಿ ಕೂತ್ಕೊಂಡು ಏನು ಮಾಡಲಿಕ್ಕಿಲ್ಲ, ಕೂಲ್ ಡೌನ್ ಆಗೋದಷ್ಟೇ. ಸಮಾಧಾನದಲ್ಲಿ ನಿಮಗೆ ಏನೆಲ್ಲ ಮಾಡಬೇಕು ಇವತ್ತು ಅಂತ ಬರೆದಿಡೋದು ಒಂದು ಬುಕ್ಕಲ್ಲಿ. ಆಗ ನಿಮಗೆ ಗಡಿಬಿಡಿ ಆಗದೆ ಸಮಾಧಾನದಲ್ಲಿ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಅದು ಸಹ ನಿಮಗೆ ಒಂದು ಸ್ಟ್ರೆಸ್ ರಿಲೀವ್ ಆಗಲಿಕ್ಕೆ ಒಂದು ಕಾರಣ ಆಗ್ತದೆ. ಇನ್ನು ಸ್ಟ್ರೆಸ್ ರಿಲೀವ್ ಮಾಡಲಿಕ್ಕೆ ಕೆಲವು ಈಸಿ ಮೆಥಡ್ಗಳು ಯಾವುದೆಲ್ಲ ಅಂದರೆ ಗ್ರೌಂಡಿಂಗ್ ಅಂತ ಹೇಳಿದರೆ ಬರೀ ಕಾಲಲ್ಲಿ ಮಣ್ಣಲ್ಲಿ ನಡೆಯೋದು, ಸ್ಯಾಂಡಲ್ಲಿ ನಡೆಯೋದು, ಬೀಚಲ್ಲಿ ನಡೆಯೋದು, ಆಮೇಲೆ ಕಲ್ಲಲ್ಲಿ ನಡೆಯೋದು, ಅದು ನಿಮಗೆ ಸ್ಟ್ರೆಸ್ ರಿಲೀವ್ ಆಗಲಿಕ್ಕೆ ಒಂದು ಕಾರಣ ಆಗ್ತದೆ. ಕೆಲವು ಹಾಬೀಸ್, ಗಾರ್ಡನಿಂಗ್, ಆ ಥರದ್ದು. ಆಮೇಲೆ ಪೆಟ್ಸನ್ನು ಸಾಕೋದು, ನಾಯಿ ಬೆಕ್ಕು, ಅದನ್ನು ಸಾಕಿದಾಗ ಸ್ವಲ್ಪ ಸ್ಟ್ರೆಸ್ ರಿಲೀವ್ ಆಗ್ತದೆ. ಇನ್ನು ಇದೆಲ್ಲ ನಾರ್ಮಲ್ ಮೆಥಡ್ಸ್ ಸ್ಟ್ರೆಸ್ ರಿಲೀವ್ ಮಾಡಲಿಕ್ಕೆ. ಇನ್ನು ಮೆಕ್ಯಾನಿಕಲ್ ಮೆಥಡ್ಸ್ ಅಂತ ಹೇಳಿ, ಮೆಕ್ಯಾನಿಕಲ್ ಆಗಿ ಒಂದೇ ಕೆಲಸವನ್ನು ಮಾಡೋದು. ಈಗ ಅಕ್ಕಿಯಿಂದ ಕಲ್ಲು ಹೆಕ್ಕುವುದು, ಮುಂಚಿನ ಕಾಲದಲ್ಲಿ ಅದೆಲ್ಲ ತುಂಬ ಸ್ಟ್ರೆಸ್ ರಿಲೀವಿಂಗ್ ಒಂದು ಆ್ಯಕ್ಟಿವಿಟೀಸ್. ಹೂ ಕೊಯ್ಯೋದು ಅಥವಾ ಕೆಲವರಿಗೆ ಈಗ ನಿಟ್ಟಿಂಗ್ ಮಾಡೋದು, ಈ ಥರದ ಕೆಲಸ ಮಾಡುವಾಗ ತುಂಬ ಥರದಲ್ಲಿ ಸ್ಟ್ರೆಸ್ ರಿಲೀವ್ ಆಗ್ತದೆ. ಆದ ಕಾರಣ ಆ ಥರದ ಕೆಲಸವನ್ನು ಮಾಡ್ತಾ ಹೋದರೆ ನಿಮಗೆ ಒಂದು ಸ್ವಲ್ಪ ಹಾಬೀಸ್ ಥರ ಇಟ್ಕೊಂಡ್ರೆ ನಿಮಗೆ ಸ್ಟ್ರೆಸ್ ರಿಲೀವ್ ಆಗಲಿಕ್ಕೆ ಸಹಾಯ ಆಗ್ತದೆ. ಇನ್ನು ಕೆಲವು ಆಯುರ್ವೇದಿಕ್ ಮೆಥಡ್ಸ್ ಏನಂದರೆ ಕಸಕಸೆ ಅಂತ ಹೇಳ್ತೇವೆ, ವೈಟ್ ಕಲರ್ನ ಕಸಕಸೆ. ಮುಂಚೆ ಪಾಯಸ ಎಲ್ಲ ಮಾಡ್ತಿದ್ರಲ್ಲ, ಅದೇ ಥರದ ಕಸಕಸೆಯನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟು ಮಿಕ್ಸಿಯಲ್ಲಿ ಕಡಿದು ಕುಡಿದ್ರೆ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಅದೊಂದು ಹಳೆ ಮೆಥಡ್. ಮುಂಚೆಲ್ಲ ಕಸಕಸೆ ಪಾಯಸ ಎಲ್ಲ ಮಾಡಿಕೊಟ್ಟು ತುಂಬ ಟೆನ್ಷನ್ ಆಗ ಕಸಕಸೆ ಪಾಯಸ ಮಾಡೋದು ಅಂತೆಲ್ಲ ಕ್ರಮ ಇತ್ತು. ಆದ ಕಾರಣ ಅದು ತುಂಬ ರಿಲೀಫ್ ಆಗುವಂಥ ಒಂದು ಆಹಾರ. ಆಮೇಲೆ ಬ್ರಾಹ್ಮಿ, ಅದು ಸಹ ಒಂದು ಸ್ಟ್ರೆಸ್ ಬಸ್ಟರ್. ಅದೆಲ್ಲ ನಿಮಗೆ ದಿನನಿತ್ಯದಲ್ಲಿ ನೀವು 4-5 ಎಲೆ 10 ಎಲೆ ಹಾಗೆ ತಿಂತಾ ಹೋದಾಗೆ ನಿಮಗೆ ಸ್ಟ್ರೆಸ್ ರಿಲೀವ್ ಆಗ್ತದೆ. ಇನ್ನು ನೀವು ಕರೆಕ್ಟ್ ಟೈಮಲ್ಲಿ ಮಲಗಬೇಕು. 10 ಗಂಟೆಗೆ ಮಲಗಲೇಬೇಕು. ಬೆಳಿಗ್ಗೆ 4 ಗಂಟೆ 4:15 5 ಗಂಟೆಗೆ ಎದ್ದು ಒಂದು 10 ಸೂರ್ಯ ನಮಸ್ಕಾರ ಮಾಡಿ ಕೆಲವು ಸಿಂಪಲ್ ಬ್ರೀದಿಂಗ್ ಎಕ್ಸಸೈಸ್ ಮಾಡಿದರೆ ನಿಮಗೆ ಇಡೀ ದಿನ ಸ್ಟ್ರೆಸ್ ಆಗದ ಹಾಗೆ ನಿಮ್ಮ ಮೈಂಡ್ ನೋಡಿಕೊಳ್ತದೆ. ಯಾಕೆ ಅಂತ ಹೇಳಿದ್ರೆ ಬ್ರೀದಿಂಗ್ ಎಷ್ಟು ನೀವು ಚೆನ್ನಾಗಿ ಮಾಡ್ತೀರಿ ಅಷ್ಟು ನಿಮಗೆ ಆಕ್ಸಿಜನ್ ನಿಮ್ಮ ಬ್ರೈನಿಗೆ ಸಪ್ಲೈ ಆಗ್ತದೆ. ಆದ ಕಾರಣ ನಿಮಗೆ ಯಾವುದೇ ವಿಷಯ ಬಂದರೂ ಟಾಲರೇಟ್ ಮಾಡಲಿಕ್ಕೆ ಆಗ್ತದೆ, ಅದನ್ನು ಮುಂದೆ ಒರೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಟೆನ್ಷನ್ ಮಾಡಿಕೊಳ್ಳದಾಗೆ ಅಡ್ಜಸ್ಟ್ ಮಾಡಲಿಕ್ಕೆ ಆಗ್ತದೆ.
ಇದೆಲ್ಲ ತುಂಬ ಸಿಂಪಲ್ ಮೆಥಡ್ಸ್ ಸ್ಟ್ರೆಸ್ ರಿಲೀವ್ ಮಾಡಲಿಕ್ಕೆ. ಇನ್ನು ಹಲವು ಔಷಧಿಗಳು ಇರ್ತವೆ ಸ್ಟ್ರೆಸ್ ರಿಲೀವ್ ಮಾಡಲಿಕ್ಕೆ. ಆಯುರ್ವೇದ ಔಷಧಿಗಳಲ್ಲಿ ಜಾಸ್ತಿ ಸ್ಟ್ರೆಸ್ ರಿಲೀವ್ ಮಾಡಲಿಕ್ಕೆ ನಾವು ಕೊಡುವಂಥ ಔಷಧಿಗಳು ಅಶ್ವಗಂಧ ಅಂತ ಹೇಳಿ, ಆಮೇಲೆ ಶತಾವರಿ, ಈ ಥರದ ಹರ್ಬ್ಸ್ ಮುಂಚಿನ ಕಾಲದಿಂದ ಸಹ ಸ್ಟ್ರೆಸ್ ರಿಲೀವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಆದರೆ ಇದರ ಡೋಸೇಜನ್ನು ದಯವಿಟ್ಟು ನಿಮ್ಮ ಹತ್ರ ಇರೋ ಡಾಕ್ಟರ್ ಹತ್ರ ಕೇಳಿ ನೀವು ಸ್ಟ್ರೆಸ್ ರಿಲೀವ್ ಮಾಡಲಿಕ್ಕೆ ಇದನ್ನು ತಗೊಳ್ಬೋದು. ಥ್ಯಾಂಕ್ಸ್.